ನಮಸ್ಕಾರ, ನಾನು ವೀರೇಶ್ ಮಾತಾಡ್ತಿರೋದು. ASI ಆರ್ಕಿಯಾಲಜಿಕಲ್ ಸರ್ವೆ ಆಫ್ ಇಂಡಿಯಾ ಕಾರ್ಮಿಕರು. ನಾವು ಸುಮಾರು 25 ವರ್ಷದಿಂದ ಈ ಇಲಾಖೆಯಲ್ಲಿ ಕೆಲಸ ಮಾಡ್ತಾ ಇದ್ದೀವಿ. ಬಾಲ್ಯದಿಂದನೂ ಇಲ್ಲೇ ಹಂಪಿ ಪರಿಸರದಲ್ಲೇ ಹುಟ್ಟಿ ಬೆಳೆದಂಥವ್ರು ನಾವು. ಆಮೇಲೆ 22 ವಯಸ್ಸು ನನಗೆ ಬಂದಾಗ ನಾನು ಇಲಾಖೆಗೆ ಸೇರಿಕೊಂಡಿರೋದು ದಿನಗೂಲಿಯಾಗಿ. ಸುಮಾರು ವರ್ಷದಿಂದ ಎಲ್ಲ ಭೂಮಿಯಲ್ಲಿ ಇರ್ತಕ್ಕಂಥ ಉತ್ಖನನ ಕೆಲಸ ಆಗಲಿ, ಮಾನ್ಮೆಂಟ್ ಸ್ವಚ್ಛಗೊಳಿಸೋದಾಗಲಿ, ಕ್ಲೀನಿಂಗ್ ಮಾಡೋದಾಗಲಿ, ಸ್ಮಾರಕಕ್ಕೆ ಯಾವುದೇ ಹಾನಿ ಆಗದೆ ಬಂದಿರ್ತಕ್ಕಂಥ ನೋಡೋದಾಗಲಿ ಎಲ್ಲವುದನ್ನು ಮಾಡ್ಕೊಂಡು ಬಂದಿದ್ದೀವಿ ಸರ್ ಇಲ್ಲಿವರೆಗೆ. ಪುಷ್ಕರಣಿ ಅಂತ ವಿರೂಪಾಕ್ಷ ಪಕ್ಕದಲ್ಲೇ ಇರೋದು. ಸುಮಾರು 1-2 ವರ್ಷದಲ್ಲೇ ಈ ಸಂಪೂರ್ಣವಾಗಿ ಇದನ್ನು ಸಂಪೂರ್ಣ ಬಿಚ್ಚಿ ಈ ಇರ್ತಕ್ಕಂಥ ಕಲ್ಲು ಕೂಡ ಮೇಲ್ಗಡೆ ಶಿಫ್ಟ್ ಮಾಡಿ ನಂಬರ್ ಮುಖಾಂತರ ಹಾಕಿ ಒಳಗಡೆ ಸೀಲ್ಟೆಲ್ಲ ಇರ್ತಕ್ಕಂಥದ್ದನ್ನು ಹೊರಗಡೆ ಶಿಫ್ಟ್ ಮಾಡಿ ತರುವಾಯ ಮತ್ತೆ ಆ ಸೀರಿಯಲ್ ಪ್ರಕಾರ ಮತ್ತೆ ಕನ್ಸಲ್ಟ್ ಮಾಡಿದ್ವಿ ಎಲ್ಲ ಟೆಂಪಲ್ಸ್. ಹಾಜಾರಾಮ ಟೆಂಪಲಲ್ಲಿ ಮುಂದುಗಡೆ ಪಾನಿ ಸುಪಾರಿ ಬಜಾರ್ ಆಗಲಿ ಅದು ಕೂಡ ಸಂಪೂರ್ಣ ಹಾಳಾಗಿತ್ತು, ಮತ್ತೆ ಬಿಚ್ಚಿ ಕಟ್ಟಿದ್ದೀವಿ. ಜನನ ಎನ್ಕ್ಲೋಜರ್ ಅದು ಒಳಗಡೆ ಕೋಟೆ ಇದೆ, ಅದು ಎಲ್ಲ ಬಿದ್ದೋಗಿತ್ತು, ಅದನ್ನು ಕಟ್ಟಿದ್ದೀವಿ. ತೊಂಬತ್ತೆಂಟರಾಗ ಇಲಾಖೆಗೆ ಬಂದಿದ್ವಿ. ಆದ್ರೆ ನಮಗೆ ಮದುವೆ ಮೊದಲೇ ಆಗಿತ್ತು. 3 ಜನ ಮಕ್ಕಳಿದ್ದಾರೆ ನಮಗೆ. 2 ಹೆಣ್ಮಕ್ಳು, 1 ಗಂಡು ಮಗು ಇದೆ. ಇದೇ ಕೆಲಸದಲ್ಲಿ ಮಾಡ್ತಾನೆ ನಾವು ಸಂಪೂರ್ಣವಾಗಿ ಜೀವನ ಮಾಡ್ಕೊಂಡು ಬಂದಿದ್ದೀವಿ. ಸುಮಾರು ವರ್ಷದಿಂದ ನಾವು ಈ ಟೆಂಪಲ್ಸ್ ಎಲ್ಲ ಬಿಚ್ಚಿ ಕಟ್ಟಿದ ಮೇಲೆ ಯಾತ್ರಿಕರ ಜಾಸ್ತಿ ಆಗ್ತಾ ಇದ್ದಾರೆ. ಹಂಪಿಗೆ ಬಂದು ಹೋಗಿ ಅವರು ಏನಪ್ಪ ಹಂಪಿ ಈ ಥರ ಒಂದು ಅದ್ಭುತವಾಗಿದೆ ಅಂತ ಅವರು ಹೇಳಿದಾಗ, ನಾವು ಕಟ್ಟಿರ್ತಕ್ಕಂಥ ದೇವಸ್ಥಾನಗಳಾಗಲಿ ನೋಡಿದಾಗ ನಮಗೆ ಖುಷಿ ಇದೆ ಸರ್ ಅದರಲ್ಲಿ. ಯಾಕಂದರೆ ಇಂಥ ಒಂದು ಪವಿತ್ರ ಭೂಮಿಯಲ್ಲಿ ನಾವು ಕೂಡ ಜನನ ಆಗಿ ನಾವು ಈ ಸೇವೆ ಸಲ್ಲಿಸಲಿಕ್ಕೆ ಅವಕಾಶ ಕೊಟ್ಟಿರ್ತಕ್ಕಂಥ ಭಗವಂತಗಾಗಿ, ಇಲಾಖೆಗಾಗಿ ನಾವು ಕೃತಜ್ಞತೆ ಸಲ್ಲಿಸ್ತೀವಿ ಸರ್.